ಮಕ್ಳ ಬ್ರೈನ್ ಶಾರ್ಪ್ ಆಗಿರ್ಬೇಕು, ಅವ್ರು ಸ್ಟ್ರಾಂಗ್ ಆಗಿ ಬೆಳಿಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ. ಈ ಎಲ್ಲಾ ಸೀಡ್ಸ್ ನಟ್ಸ್ ನ ಸಪರೇಟ್ ಆಗಿ ಡೈಲಿ ತಿನ್ಬೇಕಂದ್ರೆ ಸ್ವಲ್ಪ ಕಷ್ಟನೇ. ಸೊ ಈ ರೀತಿ ಮಾಡ್ಕೊಟ್ರೆ ಬೇಕಾಗಿರೋ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇದನ್ ಮಾಡೋದಿಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ಕಡಲೆ ಬೀಜನ ತಗೊಂಡಿದೀನಿ. ಕಡಲೆ ಬೀಜನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಕಟ್ ಮಾಡಿರೋಂತ ಬಾದಾಮ್ನ ಸಹ ಫ್ರೈ ಮಾಡ್ಕೊಂತ ಇದ್ದೀನಿ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಸಪರೇಟ್ ಆಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆವರೆಗೂ ಚೆನ್ನಾಗಿ ಫ್ರೈ ಆಗತ್ತೆ. ಲಡ್ಡು ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಪಿಸ್ತಾ ಸಹ ಫ್ರೈ ಮಾಡ್ಕೊಂಡು ಈಗ ಒಟ್ಟಿಗೆ ಪಂಪ್ಕಿನ್ ಸೀಡ್ಸ್ ಹಾಗೆ ಸನ್ಫ್ಲವರ್ ಸೀಡ್ಸ್ ಹಾಕಿ ಫ್ರೈ ಮಾಡ್ಕೊಂತ ಇದ್ದೀನಿ. ನಂತರ ಒಂದ್ ಸ್ವಲ್ಪ ತುಪ್ಪ ಹಾಕಿ ಕಟ್ ಮಾಡಿರೋಂತ ದ್ರಾಕ್ಷಿ ಹಾಗೆ ಒಣಕೊಬ್ಬರಿನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ 2 ಸ್ಪೂನ್ ಅಗಸೆ ಬೀಜ, 2 ಸ್ಪೂನ್ ಬಿಳಿ ಎಳ್ಳು ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದೆಲ್ಲ ಅರ್ಧ ಫ್ರೈ ಆದ್ಮೇಲೆ 1 ಸ್ಪೂನ್ ಅಷ್ಟು ಗಸಗಸೆ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ. ಕೊನೆಯಲ್ಲಿ 1 ದೊಡ್ಡ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು 300 ಗ್ರಾಮ್ ಅಷ್ಟು ಖರ್ಜೂರನ ಒಂದ್ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೊಂಡು ಈ ಪೇಸ್ಟ್ ಎಲ್ಲ ಒಂದ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ ಲಡ್ಡುದಲ್ಲಿ ಕಡಲೆ ಬೀಜನ ಅನ್ಕೋಬೇಡಿ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗೂ ಇರುತ್ತೆ. ಸ್ವಲ್ಪ ಕಡಿಮೆ ಖರ್ಚಲ್ಲೇ ಮಾಡ್ಕೋಬಹುದು. ಈಗ ಈ ಪೇಸ್ಟ್ ನ ತೆಗೆದು ತಣ್ಣಗಾಗಿರೋ ಡ್ರೈ ಫ್ರೂಟ್ಸ್ ಹಾಕಿ ಹಾಗೆ ಮಿಕ್ಸ್ ಮಾಡಿ ಲಡ್ಡು ಕಟ್ಕೋಬಹುದು. ನಾನಿಲ್ಲಿ ಮಕ್ಳಿಗೆ ಕೊಡೋದ್ರಿಂದ ಮಿಕ್ಸರ್ ಜಾರ್ಗೆ ಹಾಕಿ ರಿವರ್ಸ್ ಪಲ್ಸ್ ಅಲ್ಲಿ 2 ಸರಿ ತಿರುಗಿಸ್ಕೊಂಡ್ರೆ ಸಾಕು. ತುಂಬಾ ತಿರುಗಿಸ್ಬಿಟ್ರೆ ನುಣ್ಣಗಾಗೋಗುತ್ತೆ. ಈ ರೀತಿ ತರಿತರಿಯಾಗಿ ಪೌಡರ್ ಮಾಡ್ಕೊಂಡ್ಮೇಲೆ ನಾವು ಡೇಟ್ಸ್ ಪೇಸ್ಟ್ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಡ್ಡು ಕಟ್ಕೊಂಡ್ರೆ ಒಳ್ಳೆ